ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ಅಕ್ಕಿ ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ. ಹಬೆನಲ್ಲಿ ಮಾಡೋ ಅಂಥದ್ದು. ಇದಕ್ಕೇನು ಬಿಸಿಲೇನು ಬೇಕಾಗಿಲ್ಲ, ಒಣಗಿಸೋದಕ್ಕೆಲ್ಲ ಫ್ಯಾನ್ ಗಾಳಿನಲ್ಲೇ ಆರ್ಕೊಳ್ಳುತ್ತೆ. ತುಂಬ ಈಸಿಯಾಗೆ ಮಾಡ್ಕೊಳ್ಬೋದು, ತುಂಬ ರುಚಿ ಇರುತ್ತೆ. ನಾವು ಅಂಗಡಿಯಿಂದ ತಂದು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ತುಂಬ ಹೈಜೆನಿಕ್ ಆಗೂ ಇರುತ್ತೆ. ಈಸಿಯಾಗೆ ಮಾಡ್ಕೊಳ್ಬೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ 1 ಲೋಟ ಅಕ್ಕಿ ನೆನೆಸಿದ್ದೀನಿ ನಾನು. ಒಂದು 2 ರಿಂದ 3 ಗಂಟೆ ನೆನೆಸಿದ್ರೆ ಸಾಕು. ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಕೊಳ್ಬೇಕು. ಈ ಥರ ಅಕ್ಕಿ ನೆನೆದ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ನೀರೆಲ್ಲ ಬಸ್ದಾಯಿತು. ಈಗ ರುಬ್ಕೊಳ್ಬೇಕು. ತುಂಬ ನುಣ್ಣಗೆ ನೈಸಾಗಿರಬೇಕು. ನಾವು ದೋಸೆಗೆಲ್ಲ ರುಬ್ಬೋ ಥರ ಇರಬಾರ್ದು, ತುಂಬ ನೈಸಾಗಿರಬೇಕು. ನೋಡಿ, ಈಗ ಒಂದು ಪಾತ್ರೆ ಇಟ್ಕೊಂಡು ರುಬ್ಬಿದಾಗಿದೆ. ನೋಡಿ, ಒಂದು ಏನಾದರೂ ಸೋಸೋದ್ರಲ್ಲಿ, ಇಲ್ಲಾಂದರೆ ಕಾಫಿ ಸೋಸೋದ್ರಲ್ಲೂ ಆಗುತ್ತೆ. ಚೆನ್ನಾಗಿ ಈ ಥರ ಸೋಸ್ಕೊಳ್ಬೇಕು. ಅಕ್ಕಿನಲ್ಲಿ ಏನಾದರೂ ತರಿ ಥರ ಇದ್ದರೆ ಅದು ಇರಬಾರ್ದು. ಹಪ್ಪಳ ಮಾಡಬೇಕಾದ್ರೆ ಅದಷ್ಟು ಚೆನ್ನಾಗಿ ಬರೋಲ್ಲ. ನೋಡಿ, ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ತೆಳುವಿದ್ರೆ ಈ ಥರ ಕಾಫಿ ಸೋಸೋದ್ರಲ್ಲೇ ಆಗುತ್ತೆ. ಇಲ್ಲಾಂದರೆ ದೊಡ್ಡ ಜಾಲರದಲ್ಲೂ ಸೋದಿಸ್ಕೊಳ್ಬೋದು. ನೋಡಿ, ಈ ಥರ ಕೊನೆಯಲ್ಲಿ ಸ್ವಲ್ಪ ರವೆ ಥರ ಬರುತ್ತೆ, ಅದರಿಂದ ಸೋದಿಸ್ಕೊಳ್ಬೇಕು. ನೋಡಿ, ನೀಟಾಗಿ ಸೋದಿಸಿದ್ದೀನಿ. ನೋಡಿ, ಇಷ್ಟು ತೆಳುವಿರಬೇಕು. ಇದಕ್ಕೆ ಇನ್ನೊಂದು ಚೂರು ನೀರು ಹಾಕ್ಕೊಂಡ್ರು ನಡೆಯುತ್ತೆ. ನೋಡಿ, ಈ ಥರ ನೋಡಿ, ಇಷ್ಟು ತೆಳುವಿರಬೇಕು. ನೋಡಿ, 1 ಲೋಟ ಅಕ್ಕಿನಲ್ಲಿ 50 ಹಪ್ಪಳ ಗಂಟ ಆಗುತ್ತೆ. ತುಂಬ ರುಚಿಯಾಗೂ ಇರುತ್ತೆ. ನೋಡಿ, ಈಗ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಇದು 1 ಸ್ಪೂನು, ಜೀರಿಗೆ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ತೆಳುವಿದ್ರೇ ಚೆನ್ನಾಗಿ ಬರೋದು, ಮಂದ ಇದ್ದರೆ ಬರಲ್ಲ ಅದು. ನೋಡಿ, ಇಲ್ಲಿ ಒಂದು ಪಾತ್ರೆಗೆ ಈ ಥರ ಬಟ್ಟೆ ಕಟ್ಟಿ ಒಳಗಡೆ ಒಂದು ಸ್ವಲ್ಪ ನೀರು ಹಾಕಿ ಸ್ಟವ್ನ ಆನ್ ಮಾಡಿರಬೇಕು. ನೋಡಿ, ಆ ಹಬೆನಲ್ಲೇ ಆಗುತ್ತೆ. ನೀರು ಕುದೀತಾ ಇರಬೇಕಾದ್ರೆ ಆವಿಯಾಗಿ ಆಚೆ ಬರುತ್ತಲ್ವ, ಅದರಲ್ಲೇ ಆಗುತ್ತೆ. ಒಂದು 5 ಸೆಕೆಂಡ್ ಇದ್ದರೆ ಸಾಕು, ಜಾಸ್ತಿ ಏನು ಬೇಡ. ನೋಡಿ, ಈ ಥರ ನೀಟಾಗಿ ಎತ್ಕೊಂಡ್ರೆ ನೋಡಿ ಎಷ್ಟು ನೀಟಾಗಿ ರೌಂಡ್ ಶೇಪಲ್ಲಿ ಹೇಗೆ ಬಂದಿದೆ ಅಂತ. ನೋಡಿ, ಎಷ್ಟು ದೊಡ್ಡ ಸೈಜ್ ಬೇಕಾದರೂ ಮಾಡ್ಕೊಳ್ಬೋದು. ಈ ಥರ ಹಾಕಿ ಒಂದು ತಟ್ಟೆ ಮುಚ್ಚಬೇಕು. 5 ಸೆಕೆಂಡ್ ಇದ್ದರೆ ಸಾಕು ಒಂದು ಹಪ್ಪಳಕ್ಕೆ. ನೋಡಿ, ಈ ಥರ ಚಪಾತಿ ಮಾಡೋದ್ರಲ್ಲಿ ಈ ಥರ ಎತ್ತಿದ್ರೆ ನೀಟಾಗಿ ಬರುತ್ತೆ, ರೌಂಡ್ ಶೇಪಲ್ಲೂ ಬರುತ್ತೆ. ನಾವು ಲಟ್ಸೋದು ಬೇಡ, ಏನು ಬೇಡ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಒಂದೇ ಸೈಜಲ್ಲಿದೆ, ಶೇಪು ಚೆನ್ನಾಗಿ ಬಂದಿದೆ. ಫ್ಯಾನ್ ಗಾಳಿನಲ್ಲೇ ಆರ್ಕೊಳ್ಳುತ್ತೆ, ಬಿಸಿಲಲ್ಲಿ ಏನು ಹಾಕೋದೇನು ಬೇಕಾಗಿಲ್ಲ. ಒಂದು ನೈಟ್ ಇಟ್ಟರೆ ಫ್ಯಾನ್ ಗಾಳಿಗೆ ಚೆನ್ನಾಗಿ ಡ್ರೈ ಆಗಿಬಿಡುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಒಣಗಿದೆ, ತೆಳ್ಳಕ್ಕೆ ತುಂಬ ಚೆನ್ನಾಗಿ ಬಂದಿದೆ. ಮಳೆಗಾಲಕ್ಕೆಲ್ಲ ತುಂಬಾ 1 ವರ್ಷಕ್ಕಾಗೋಷ್ಟು ಈ ಥರ ಮಾಡಿಟ್ಕೊಳ್ಬೋದು. ನೋಡಿ, ಈಗ ಕರಿಯೋಣ ಹಪ್ಪಳ. ನೋಡಿ, ಒಂದು ಬಾಣಲೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ದೊಡ್ಡದಾಗಿ ದೊಡ್ಡ ಸೈಜಲ್ಲಿ. ನೋಡಿ, ತುಂಬಾ ರುಚಿನೇ ಇರುತ್ತೆ. ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಈಸಿಯಾಗೂ ಮಾಡ್ಕೊಳ್ಬೋದು.
ಈ ಥರ ಬಟ್ಟೆ ಕಟ್ಟಿ ಮಾಡೋದೆಲ್ಲ ಕಷ್ಟ ಅಂದರೂ ಇನ್ನೊಂದು ಮೆಥಡಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಊಟದ ಜೊತೆ ಎಲ್ಲ ನೆಂಚ್ಕೊಳ್ಳೋಕ್ಕೆಲ್ಲ ತುಂಬಾ ರುಚಿ ಇರುತ್ತೆ. ನೋಡಿ ಎಷ್ಟು ದೊಡ್ಡ ಸೈಜ್ ಆಗುತ್ತೆ. ಈಸಿಯಾಗೆ ಮಾಡ್ಕೊಳ್ಬೋದು. 1 ಲೋಟ ಅಕ್ಕಿಗೆ 50 ಹಪ್ಪಳ ಆಗುತ್ತೆ. ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಮಳೆಗಾಲಕ್ಕೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ದೊಡ್ಡ ಸೈಜ್ ಬರುತ್ತೆ, ಒಂದು ತಟ್ಟೆ ಅಗಲ ಬರುತ್ತೆ. ಈ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಅಂಗಡೀಲಿ ತಂದರೆ ಯಾವ ಥರ ಬರುತ್ತೋ ಅದಕ್ಕಿಂತ ಇನ್ನೂ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಪುಡಿ ಪುಡಿ ಆಗುತ್ತೆ.